ಇನ್ನು ಕರ್ನಾಟಕ ರಾಜ್ಯ ರಾಜಕಾರಣದಿಂದ ಅಮೆರಿಕಾದ ಕಡೆಗೆ ನಾವು ಗಮನ ಹರಿಸೋದಾದ್ರೆ ಅಮೆರಿಕಾದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಎಪ್ಸ್ಟೈನ್ ಸೆಕ್ಸ್ ಫೈಲ್ಸ್ ಹೊರಗೆ ಬಂದಿರುವ ಕಾರಣ ಅಮೆರಿಕಾದಲ್ಲಿ ತೀವ್ರ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿರೋದು. ಅಮೆರಿಕಾದ ಹಾಲಿ ಮತ್ತು ಮಾಜಿ ಅಧ್ಯಕ್ಷರ ಸೆಕ್ಸ್ ಹಗರಣಗಳು ಸ್ಫೋಟಗೊಂಡಿದೆ. ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಇವರೆಲ್ಲರ ಸೆಕ್ಸ್ ಫೈಲ್ಗಳು ಹೊರಗೆ ಬಂದಿದ್ದು, ಮೈಕ್ರೋಸಾಫ್ಟಿನ ದಿಗ್ಗಜ ಬಿಲ್ ಗೇಟ್ಸ್ ಸೇರಿದಂತೆ ಹಲವರ ಹಗರಣ ಹೊರಗೆ ಬಂದಿದೆ. ಅನೇಕ ಸೆಕ್ಸ್ ಅಪರಾಧ ಕೃತ್ಯಗಳಲ್ಲಿ ಜೆಫ್ರಿ ಎಪ್ಸ್ಟೈನ್ ಭಾಗಿಯಾಗಿದ್ದ. ಈ ಜೆಫ್ರಿ ಎಪ್ಸ್ಟೈನ್ 2019ರಲ್ಲಿ ನಿಧನರಾಗಿದ್ದು, ಅದಾದ ಬಳಿಕ ಆತನ ಸಾವಿನ ನಂತರ ಈ ಎಲ್ಲ ವಿಚಾರಗಳು ಸ್ಫೋಟಗೊಂಡಿದೆ. ಸೆಕ್ಸ್ ಟ್ರಾಫಿಕಿಂಗ್ ಕೃತ್ಯಗಳ ಘೋಷಿತ ಅಪರಾಧಿಯಾಗಿದ್ದಂತಹ ಜೆಫ್ರಿ 2019ರಲ್ಲೇ ನಿಧನ ಆಗಿರೋದು. ಈಗ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಜೆಫ್ರಿ ಜೊತೆ ಟ್ರಂಪ್ ಸೇರಿದಂತೆ ಹಲವು ನಾಯಕರುಗಳು ಇರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ. ಅಮೆರಿಕಾದ ನ್ಯಾಯಾಂಗ ಇಲಾಖೆನೇ ಈಗ ಇಂಥ ದಾಖಲೆಗಳನ್ನು ರಿಲೀಸ್ ಮಾಡಿದ್ದು, ಹಾಲಿ ಅಧ್ಯಕ್ಷ ಟ್ರಂಪ್ಗೆ ಸಂಬಂಧಪಟ್ಟಂತ 16 ದಾಖಲೆಗಳನ್ನು ಮಾತ್ರ ಮುಚ್ಚಿಡಲಾಗಿದೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಅಮೆರಿಕಾದಲ್ಲಿ ಹಾಲಿ ಮತ್ತು ಮಾಜಿ ಅಧ್ಯಕ್ಷರ ಸೆಕ್ಸ್ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಇದೆಲ್ಲವೂ ಇದೀಗ ಬೆಳಕಿಗೆ ಬಂದಿದೆ. ಸೆಕ್ಸ್ ಟ್ರಾಫಿಂಗ್ ಕೃತ್ಯಗಳ ಘೋಷಿತ ಅಪರಾಧಿಯಾಗಿದ್ದಂತಹ ಜೆಫ್ರಿ ಜೊತೆಯಲ್ಲಿ ಈ ಅಧ್ಯಕ್ಷರುಗಳು ಹೊಂದಿದ್ದಂತಹ ಒಡನಾಟ, ಈ ಫೋಟೋಗಳೆಲ್ಲ ಇದೀಗ ವೈರಲ್ ಆಗ್ತಾ ಇದ್ದು ಭಾರಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಇದೆಲ್ಲವೂ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಅಮೆರಿಕದ ರಾಜ್ಯ ರಾಜಕಾರಣದಲ್ಲಿ ತೀರಾ ಇರಿಸು ಮುರಿಸು ಅನ್ನುವಂತಹ ಘಟನೆಗಳು ಸಂಭವಿಸ್ತಾ ಇದೆ. ಅಂಡ್ 2019ರಲ್ಲಿ ಆತ ಜೆಫ್ರಿ ನಿಧನರಾಗಿದ್ದು, ಈಗ ಈ ವಿಚಾರಗಳು ಯಾಕೆ ಪ್ರಸ್ತುತಕ್ಕೆ ಬರ್ತಾ ಇದೆ ಅಂಡ್ ಯಾರ್ಯಾರಿಗೆಲ್ಲ ತೀರಾ ಮುಜುಗರ ಉಂಟು ಮಾಡ್ತಾ ಇದೆ ಈ ವಿಡಿಯೋಗಳು? ಗುಡ್ ಮಾರ್ನಿಂಗ್ ಪ್ರಜ್ವಲ. ಸಹಜವಾಗಿ ಸೆಕ್ಸ್ ಸ್ಕ್ಯಾಂಡಲ್ಗಳನ್ನ ಬಹುತೇಕ ದೇಶಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯವಿದೆ. ಇತ್ತೀಚೆಗೆ ಭಾರತದಲ್ಲಿ ನಾನಾ ರಾಜ್ಯಗಳು, ರಾಜಕೀಯ ಪಕ್ಷಗಳಲ್ಲಿ ದೊಡ್ಡ ಮಟ್ಟ ಸಂಚಲನ ಹುಟ್ಟು ಹಾಕ್ತಾ ಇತ್ತು. ಇದೀಗ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಕೂಡ ಕಾರಣವಾಗ್ತಾ ಇದೆ. 2019ರಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದ್ದಂತಹ ಈ ಒಂದು ವಿಡಿಯೋಗಳಿಂದ ಅದರಲ್ಲಿ ಮುಖ್ಯವಾಗಿ ಜೆಫ್ರಿ ಎಪ್ಸ್ಟೈನ್ ಅನ್ನುವಂತಹ ವ್ಯಕ್ತಿಯ ಜೊತೆ ಮುಖ್ಯವಾಗಿ ಅಲ್ಲಿರುವಂತಹ ಪ್ರಧಾನಿಗಳು, ಜೊತೆಗೆ ಮಾಜಿ ಪ್ರಧಾನಿ, ಹೀಗೆ ವಿವಿಐಪಿ ಗಣ್ಯರೆಲ್ಲರೂ ಕೂಡ ಇರುವಂತಹ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದಾವೆ. ಆದ್ರೆ ಅದರ ಜೊತೆಗೆ ಕೆಲವೊಂದಿಷ್ಟು ಹಾಲಿ ಮತ್ತು ಮಾಜಿ ಅಧ್ಯಕ್ಷರುಗಳ ಸೆಕ್ಸ್ ಹಗರಣಗಳು ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಇದೀಗ ಸ್ಫೋಟಗೊಳ್ತಾ ಇದೆ. ಹಾಗಾಗಿ ಮಾಜಿ ಅಧ್ಯಕ್ಷರಾಗಿದ್ದಂತಹ ಬಿಲ್ ಕ್ಲಿಂಟನ್ ಇರ್ಬೋದು, ಜೊತೆಗೆ ಮೈಕ್ರೋಸಾಫ್ಟ್ ದಿಗ್ಗಜ ಬಿಲ್ ಗೇಟ್ಸ್, ಹೀಗೆ ಹಲವು ವಿವಿಐಪಿ ಗಣ್ಯರ ಹೆಸರುಗಳು ಕೂಡ ಈ ಒಂದು ಸಿಡಿಯಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಹಾಲಿ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಕೂಡ ಇದರಲ್ಲಿ ಹೊರತಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಆದ್ರೆ 2019ರಲ್ಲಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಒಡನಾಟ ಹೊಂದಿದ್ದಂತಹ ಜೆಫ್ರಿ ಎಪ್ಸ್ಟೈನ್ ಕೂಡ ನಿಧನರಾಗ್ತಾರೆ. ಆದ್ರೆ 6 ವರ್ಷಗಳ ಬಳಿಕ ಇದೀಗ ದೊಡ್ಡ ಮಟ್ಟದಲ್ಲಿ ಅಮೆರಿಕದಲ್ಲಿ ಸಂಚಲನ ಹುಟ್ಟು ಹಾಕ್ತಾ ಇದೆ. ಜೊತೆಗೆ ಮುಜುಗರಕ್ಕೂ ಕೂಡ ಕಾರಣವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸುದ್ದಿ. ಜೊತೆಗೆ ಈತ ಸೆಕ್ಸ್ ಟ್ರಾಫಿಂಗ್ ನಲ್ಲಿ ಕೃತ್ಯಗಳನ್ನ ಮಾಡೋದ್ರಲ್ಲಿ ಘೋಷಿತ ಅಪರಾಧಿ ಕೂಡ ಆಗಿದ್ದ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು. ಜೊತೆಗೆ ಆತನ ಜೊತೆ ವಿವಿಐಪಿ ಗಣ್ಯರುಗಳು ತೆಗೆದುಕೊಂಡಿರುವಂತಹ ಫೋಟೋಗಳು ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಇದು ವಿಶ್ವಾದ್ಯಂತ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಜೊತೆಗೆ ಅಮೆರಿಕದ ನ್ಯಾಯಾಂಗವೇ ಈ ಒಂದು ದಾಖಲೆಗಳನ್ನ ರಿಲೀಸ್ ಮಾಡಿ ಈ ರೀತಿಯಾದಂತಹ ಮಾಹಿತಿಗಳನ್ನ ಬಿಚ್ಚಿಟ್ಟಿರುವಂತದ್ದು ಒಂದು ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಅಮೆರಿಕ ತನ್ನ ಒಂದು ಸತ್ಯಾಂಶತೆಗಳನ್ನ, ಜೊತೆಗೆ ಎಲ್ಲಾ ರೀತಿಗಳನ್ನ ಒಂದು ಸರ್ಕಾರ ತಮ್ಮ ನಿಯಮಗಳನ್ನ ಹೇಗೆ ತೋರ್ಪಡಿಸೋಕೆ ಮುಂದಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದೊಂದು ಸಾಕ್ಷಿ. ಆದ್ರೆ ತನ್ನ ದೇಶದ ಸಂಪೂರ್ಣ ಹಿತಾಸಕ್ತಿ, ಒಂದು ಗೌರವಕ್ಕೆ ಧಕ್ಕೆ ಬರುವಂತಹ ಸುದ್ದಿಗಳಿದ್ರು ಕೂಡ ಅದನ್ನ ಮರಿಮಾಚದೆ ನೇರವಾಗಿ ಬಿತ್ತರಿಸುವಂತಹ ಕೆಲಸ ಕೂಡ ಇದೀಗ ನ್ಯಾಯಾಂಗ ಇಲಾಖೆ ಮುಂದಾಕಿರುವಂತ ಗಮನಿಸಬೇಕಾಗುತ್ತೆ. ಇದರಲ್ಲಿ ಪ್ರಮುಖ ಆರೋಪಗಳಿರುವಂತದ್ದು ಪ್ರಜ್ವಲ, ಸುಮಾರು 14 ವರ್ಷದ ಬಾಲಕಿಯರುಗಳನ್ನ ಕಳ್ಳಸಾಗಣೆಯನ್ನ ಮಾಡ್ತಿದ್ದಂತ ಆರೋಪಗಳು ಕೂಡ ಆ ವ್ಯಕ್ತಿಗಳ ಮೇಲೆ ಇತ್ತು. ಜೊತೆಗೆ ಗಣ್ಯರಿಗೆ ಆತ ರವಾನೆನ ಮಾಡ್ತಾ ಇದ್ದ, ಸಪ್ಲೈ ಮಾಡ್ತಾ ಇದ್ದ, ಶಿಫ್ಟ್ ಮಾಡ್ತಾ ಇದ್ದ ಒಂದು ಜಾಗಕ್ಕೆ ಮತ್ತೊಂದು ಜಾಗಕ್ಕೆ. ಜೊತೆಗೆ ವಿವಿಐಪಿಗಳೇ ಈತನ ಟಾರ್ಗೆಟ್ಗಳಾಗ್ತಾ ಇತ್ತು. ಈ ರೀತಿಯಾದಂತಹ ಮಾಹಿತಿಗಳನ್ನ ಇದೀಗ ನ್ಯಾಯಾಂಗ ಇಲಾಖೆಯೇ ರಿಲೀಸ್ ಮಾಡಿರುವಂತದ್ದು. ಜೊತೆಗೆ ಆ ವ್ಯಕ್ತಿಗಳ ಜೊತೆಗೆ ಇರುವಂತಹ ವಿವಿಐಪಿ ಗಣ್ಯತೆಗಳ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಸಚಿವರುಗಳು, ಅಲ್ಲಿರುವಂತಹ
VVIP ಕಾರ್ಪೊರೇಟ್ ವ್ಯಕ್ತಿಗಳ ಫೋಟೋಗಳೇನಿದೆ ಇದೀಗ ವೈರಲ್ ಆಗ್ತಾ ಇರುವಂತದ್ದು ದೊಡ್ಡ ಮಟ್ಟದ ಸಂಚಲನ ಜೊತೆಗೆ ಇದೀಗ ಅಲ್ಲಿರುವಂತಹ ಸರ್ಕಾರಕ್ಕೆ ಜೊತೆಗೆ ಇಡೀ ಅಮೆರಿಕಾಗೆ ಒಂದು ರೀತಿಯಾದಂತಹ ಮುಜುಗರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಫೈನ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.